ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಶುಗರ್ ಜೆಲ್ಲಿ ಕ್ಯಾಂಡಿ. ಜೆಲ್ಲಿ ಕ್ಯಾಂಡಿಯ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿ ಬರ್ತಾ ಇದೆ. ಹಾಗಾಗಿ ಶುಗರ್ ಜೆಲ್ಲಿ ಕ್ಯಾಂಡಿ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆ. ಜೆಲ್ಲಿ ಕ್ಯಾಂಡಿಯ ಗುಣಮಟ್ಟದ ಬಗ್ಗೆಯೂ ಕೂಡ ಸಾರ್ವಜನಿಕರಿಂದ ದೂರು ಹೆಚ್ಚಾಗ್ತಿದೆ. ಎಲ್ಲಾ ಜಿಲ್ಲೆಗಳಿಂದ ಶುಗರ್ ಜೆಲ್ಲಿ ಕ್ಯಾಂಡಿಗಳ ಮಾದರಿಯನ್ನ ಸಂಗ್ರಹ ಮಾಡಲಾಗಿದೆ. ತಲಾ 5 ಕಾನೂನಾತ್ಮಕ ಮಾದರಿ ಸಂಗ್ರಹಿಸಲು ಸೂಚನೆ. ಸರ್ಕಾರಿ ಆಹಾರ ಪ್ರಯೋಗಾಲಯಗಳಿಗೆ ಕಳಿಸಲು ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಆ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. ಆಯಾ ಜಿಲ್ಲಾ ಅಂಕಿತಾಧಿಕಾರಿಗಳಿಗೆ ಮೇಲ್ವಿಚಾರಣೆಗೆ ಸೂಚನೆಯನ್ನ ನೀಡಲಾಗಿದೆ. ಶುಗರ್ ಜೆಲ್ಲಿ ಕ್ಯಾಂಡಿ ಕೂಡ ಬ್ಯಾನ್ ಆಗುತ್ತಾ ರಾಜ್ಯದಲ್ಲಿ? ಯಾಕಂದ್ರೆ ಜೆಲ್ಲಿ ಕ್ಯಾಂಡಿಯ ಗುಣಮಟ್ಟ ಇದೆಯಲ್ಲ, ಇದ್ರ ಬಗ್ಗೆ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ. ಆ ಮಾದರಿಯನ್ನ ಸಂಗ್ರಹಿಸಿ ನಂತರದಲ್ಲಿ ಅದನ್ನ ಪರೀಕ್ಷೆ ಮಾಡಲಾಗುತ್ತೆ. ಇದು ಎಷ್ಟು ಸೇಫ್, ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆಯೂ ಕೂಡ ಪರೀಕ್ಷೆಯ ನಂತರ ವರದಿ ಬರಲಿದೆ. ಈಗಾಗಲೇ ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ ಮಾದರಿಗಳನ್ನು ಸಂಗ್ರಹಿಸಿ ಅನೇಕ ಕಡೆಗಳಲ್ಲಿ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದರ ಪರೀಕ್ಷೆಯನ್ನ ಮಾಡಿ ರಿಪೋರ್ಟ್ಗೋಸ್ಕರ ಕಾಯಲಾಗ್ತಾ ಇದೆ. ರಿಪೋರ್ಟ್ ಬಂದ ಮೇಲೆ ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಅದರ ಜೊತೆಗೆ ಈ ಕಲರ್ ಜೆಲ್ಲಿ ಕ್ಯಾಂಡಿ ಇರುತ್ತಲ್ಲ, ಶುಗರ್ ಜೆಲ್ಲಿ ಕ್ಯಾಂಡಿ, ಮಕ್ಕಳಿಗೆ ಅತಿ ಪ್ರಿಯವಾದಂತಹ ಶುಗರ್ ಜೆಲ್ಲಿ ಕ್ಯಾಂಡಿ ಬೇರೆ ಬೇರೆ ಬಣ್ಣಗಳಲ್ಲಿರುತ್ತೆ, ಸ್ವೀಟ್ ಆಗಿರುತ್ತೆ, ಅತ್ಯಂತ ಹೆಚ್ಚು ಆಕರ್ಷಕವಾಗಿರುತ್ತೆ. ಹಾಗಾಗಿ ಮಕ್ಕಳು ಬೇಗ ಈ ಶುಗರ್ ಜೆಲ್ಲಿ ಕ್ಯಾಂಡಿಗೆ ಆಕರ್ಷಿತರಾಗ್ತಾರೆ. ನಾವು ನೋಡ್ತೀವಿ ಮಕ್ಕಳು ಯಾವ ರೀತಿಯಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಬೇರೆ ಬೇರೆ ಒಂದು ಪ್ಯಾಕೆಟ್ಗಳಲ್ಲಿ ಅಥವಾ ಹೆಸರುಗಳಲ್ಲಿ ಈ ಒಂದು ಶುಗರ್ ಜೆಲ್ಲಿ ಕ್ಯಾಂಡಿಗಳನ್ನು ಮಾರಾಟ ಕೂಡ ಮಾಡಲಾಗುತ್ತೆ. ಅದ್ರ ಮೇಲೆ ಯಾವ ರೀತಿಯಾಗಿ ಶುಗರನ್ನು ಸಿಂಪಡಿಸ್ತಾರೆ, ಅದರ ಕಲರ್ ಇರಬಹುದು ಅಥವಾ ಅದರ ಒಂದು ಸ್ವೀಟ್ನೆಸ್ ಇರಬಹುದು, ಇದೆಲ್ಲವೂ ಕೂಡ ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿರುತ್ತೆ. ಆದರೆ ಎಷ್ಟು ಸ್ವೀಟ್ ಆಗಿರುತ್ತೋ, ಎಷ್ಟು ನೋಡೋಕೆ ಆಕರ್ಷಕವಾಗಿರುತ್ತೋ ಅಷ್ಟು ಕೂಡ ಇದು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅತಿ ಹೆಚ್ಚಾಗಿ ಮಕ್ಕಳು ಹಠ ಮಾಡಿ ತಂದೆ ತಾಯಿಯಿಂದ ಕೊಡಿಸ್ಕೊಳ್ತಾರೆ. ಇದನ್ನು ತಂದೆ ತಾಯಿಗಳು ಕೂಡ ಮಕ್ಕಳು ಹಠ ಮಾಡ್ತಾರೆ ಅಂತ ಕೊಡಿಸ್ಬಿಡ್ತಾರೆ. ಮಕ್ಕಳು ಖುಷಿಯಾಗಿ ತಿಂತಾರೆ. ಆದರೆ ಇದರ ಗುಣಮಟ್ಟದ ಬಗ್ಗೆ, ಕ್ವಾಲಿಟಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದೂರು ಹೆಚ್ಚಾಗ್ತಾ ಇದೆ. ಇದರಿಂದ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಶುಗರ್ ಜೆಲ್ಲಿ ಕ್ಯಾಂಡಿಯ ಪ್ರಾಡಕ್ಟ್ಗಳನ್ನು ನಾವು ಬೇರೆ ಬೇರೆ ಮಾದರಿಯಲ್ಲಿ ನೋಡ್ತೀವಿ. ಬೇರೆ ಬೇರೆ ರೀತಿಯಾಗಿ ಉತ್ಪಾದನೆಯನ್ನು ಮಾಡಿ ಅದನ್ನು ಬೇರೆ ಬೇರೆ ಬ್ರ್ಯಾಂಡ್ಗಳ ಹೆಸರಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದು ಸಿಗ್ತಾ ಇದೆ. ಇದೇ ಶುಗರ್ ಜೆಲ್ಲಿ ಕ್ಯಾಂಡಿಯ ಬಗ್ಗೆ ಸಾರ್ವಜನಿಕರಿಂದ ದೂರು ಹೆಚ್ಚಾಗಿರುವ ಪರಿಣಾಮ ಇದರ ಪರೀಕ್ಷೆಗೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಿಂದ ಶುಗರ್ ಜೆಲ್ಲಿ ಕ್ಯಾಂಡಿಗಳ ಮಾದರಿ ಸಂಗ್ರಹ, ತಲಾ 5 ಕಾನೂನಾತ್ಮಕ ಮಾದರಿ ಸಂಗ್ರಹಿಸಲು ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರಿ ಆಹಾರ ಪ್ರಯೋಗಾಲಯಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಆಯಾ ಜಿಲ್ಲೆಯ ಅಂಕಿತಾಧಿಕಾರಿಗಳಿಗೆ ಮೇಲ್ವಿಚಾರಣೆಗೆ ಸೂಚಿಸಲಾಗಿದೆ. ಈ ಬಗ್ಗೆ ಮಾತನಾಡೋಕೆ ಕಿದ್ವಾಯಿ ಆಸ್ಪತ್ರೆಯ ರವಿ ಅರ್ಜುನ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ ಅರ್ಜುನ್ ಅವರೇ, ಈ ಶುಗರ್ ಜೆಲ್ಲಿ ಕ್ಯಾಂಡಿಯ ಬಗ್ಗೆ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಿದ್ದಾರೆ. ರವಿ ಅರ್ಜುನ್ ಅವರೇ, ಈ ಶುಗರ್ ಜೆಲ್ಲಿ ಕ್ಯಾಂಡಿ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಂದ ದೂರು ಬರ್ತಾ ಇದೆ. ಸೊ ಮಕ್ಕಳು ತುಂಬಾ ಅಟ್ರಾಕ್ಟಿವ್ ಆಗ್ತಾರೆ, ಕಲರ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಸಿಹಿಯಾಗಿರುತ್ತೆ, ತುಂಬಾ ಇಷ್ಟಪಟ್ಟು ಮಕ್ಕಳು ತಿನ್ನುವಂತಹ ಅತಿ ಹೆಚ್ಚಿನ ತಿನಿಸಲ್ಲಿ ಶುಗರ್ ಜೆಲ್ಲಿ ಕ್ಯಾಂಡಿ ಕೂಡ ಒಂದು. ಆದ್ರೆ ಇದ್ರ ಬಗ್ಗೆ ಈಗ ಸಾಕಷ್ಟು ದೂರು ಕೇಳಿ ಬರ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಅದರ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದೆ. ತಾವು ಏನ್ ಹೇಳ್ತೀರಿ ಅಂತ ತಮ್ಮ ಮೊದಲ ಪ್ರತಿಕ್ರಿಯೆ ಈ ಒಂದು ಶುಗರ್ ಜೆಲ್ಲಿ ಕ್ಯಾಂಡಿ ಬಗ್ಗೆ? ಈ ಶುಗರ್ ಜೆಲ್ಲಿ ಮತ್ತೆ ಕಾಟನ್ ಕ್ಯಾಂಡಿ ಅಂತ ಈ ಸ್ವೀಟ್ಸ್ ನಲ್ಲಿ ರೋಡಮಿನ್ ಬಿ ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ನ ಆಡ್ ಮಾಡ್ತಾರೆ. ಆ ಕಲರ್ ಇದು ರೋಡಮಿನ್ ಬಿ ಅನ್ನೋ ಸಬ್ಸ್ಟೆನ್ಸ್ ಆಡ್ ಮಾಡಿದ್ರೆ ಅದು ಕಾಟನ್ ಕ್ಯಾಂಡಿ ಮತ್ತೆ ಈ ಸ್ವೀಟ್ಸ್ ಗೆ ಅದು ಕಲರ್ ಅಟ್ರಾಕ್ಟಿವ್ ಕಲರ್ ಕೊಡುತ್ತೆ. ಬಟ್ ಅದೇನು ಏನಪ್ಪಾ ಅಂದ್ರೆ ಈ ರೋಡಮಿನ್ ಬಿ ಅನ್ನೋದು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸ್. ಅದರ್ವೈಸ್
ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಕೆಮಿಕಲ್. ಸೊ ಕೆಮಿಕಲ್ ಕಾರ್ಸಿನೋಜೆನಿಸಿಸ್ ಆಗಿ ಮುಂದೆ ಮಕ್ಕಳಲ್ಲಿ ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಉಂಟಾಗುವ ಸಂಭವ ಇರುತ್ತದೆ. ಅದರಿಂದ ಸೊ ಅದನ್ನ ಬ್ಯಾನ್ ಸರ್ಕಾರ ಪರಿಶೀಲನೆ ಈಗಾಗಲೇ ತಮಿಳ್ ಅದನ್ನ ಬ್ಯಾನ್ ಮಾಡಿ ಈಗ ಪರಿಶೀಲನೆಗೆ ತಗೊಂಡಿದ್ದಾರೆ. ಅದು ಬ್ಯಾನ್ ಮಾಡಿದ್ರೆ ಮಕ್ಕಳಿಗೆ ಒಳ್ಳೇದಾಗತ್ತೆ. ಅದು ಕ್ಯಾನ್ಸರ್ ಡಾಕ್ಟರ್ ರವಿ ಅರ್ಜುನ್ ಅವರನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇದೀಗ ಆಹಾರ ತಜ್ಞೆಯಾಗಿರುವ ಡಾಕ್ಟರ್ ಪ್ರೇಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರೇಮ ಅವರೇ, ಆಗ್ಲೇ ನಾನು ಮಾತನಾಡ್ತಾ ಇದ್ದೆ, ಒಂದಷ್ಟು ವಿಚಾರಗಳನ್ನ ಕೂಡ ತಾವು ಹೇಳ್ತಾ ಇದ್ರಿ. ಈಗಾಗಲೇ ಈ ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ ಒಂದು ಕ್ಯಾನ್ಸರ್ ಕಾರಕ ವಿಷಕಾರಿ ಅಂಶ ಪತ್ತೆಯಾಗಿರೋದು ತಮಿಳುನಾಡು, ಪುದುಚೇರಿಯಲ್ಲಿ. ಅಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ಗೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ರೋಡ್ಮೈನ್ ಬಿ ಅಂದ್ರೆ ಏನಂತ? ರೋಡ್ಮೈನ್ ಬಿ ಈ ವಿಷಕಾರಿ ಅಂಶ ಇದೆಯಲ್ಲ, ಅದು ಸಾಮಾನ್ಯವಾಗಿ ಶುಗರ್ ಜೆಲ್ಲಿ ಕ್ಯಾಂಡಿಯಲ್ಲೂ ಕೂಡ ಬಳಕೆ ಮಾಡ್ತಾರಾ? ಎರಡೂ ಮಾದರಿಯಲ್ಲೂ ಕೂಡ ಇದೇ ಒಂದು ವಿಷಕಾರಿ ಅಂಶ ಪತ್ತೆ ಆಗುತ್ತಾ ಅಂತ? ಈ ವಿಷಕಾರಿ ಅಂಶಗಳು ಇವರು ಒಂದು ಮಾಡ್ತಿರೋ ವಿಧಾನದಿಂದ ವಿಷಕಾರಿ ಅಂಶ ಉತ್ಪತ್ತಿ ಆಗುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಾಟನ್ ಕ್ಯಾಂಡಿಗೆ ಅವರು ಹಲೋ ಮಾತನಾಡಿ ಕೇಳಿಸ್ತಾ ಇದೆ ಪ್ರೇಮ. ಹಲೋ, ಈ ಕಾಟನ್ ಕ್ಯಾಂಡಿಗೆ ಇವ್ರು ಹಾಕ್ತಾ ಇದಾರಲ್ಲ ಬಣ್ಣ, ಆ ಬಣ್ಣದಿಂದ ಈ ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ನಾವು ಸಂಪರ್ಕ ಮಾಡ್ತೀವಿ. ಶುಗರ್ ಜೆಲ್ಲಿ ಕ್ಯಾಂಡಿ ಮತ್ತು ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದಲೂ ಕೂಡ ಈ ಒಂದು ಕಠಿಣ ಕ್ರಮ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಈಗಾಗಲೇ ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಒಂದು ಪರೀಕ್ಷೆಯಾಗಿದೆ. ಮಾದರಿಗಳನ್ನು ಸಂಗ್ರಹಿಸಿ ಅವರು ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನ ಮಾಡಿದ ನಂತರದಲ್ಲಿ ಅದರಲ್ಲಿ ರೋಡೋಮೈನ್ ಬಿ ಅನ್ನೋ ವಿಷಕಾರಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಪರೀಕ್ಷೆಯನ್ನ ಮಾಡೋದಕ್ಕಾಗಿ ಕಾಟನ್ ಕ್ಯಾಂಡಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಡಲಾಗಿದೆ. ಕಾಟನ್ ಕ್ಯಾಂಡಿಯನ್ನ ವಿವಿಧ ಸ್ಥಳಗಳಿಂದ ಸಂಗ್ರಹ ಕೂಡ ಮಾಡಲಾಗಿದೆ. ಸಾಮಾನ್ಯವಾಗಿ ಪಾರ್ಕ್ ಇರಬಹುದು, ಅಥವಾ ಸ್ಕೂಲ್ ಮುಂಭಾಗ ಇರಬಹುದು, ಅಥವಾ ಈ ಒಂದು ಸಿಗ್ನಲ್ಗಳಲ್ಲಿ ಮಾರಾಟ ಮಾಡ್ತಿರ್ತಾರೆ. ಈ ಜಾತ್ರೆಗಳಲ್ಲಿ ಅತಿ ಹೆಚ್ಚಾಗಿ ಇರುತ್ತೆ. ಸೊ ಆ ಎಲ್ಲ ಭಾಗಗಳಲ್ಲೂ ಕೂಡ ಸಂಗ್ರಹ ಮಾಡಿದ್ದಾರೆ. ಸಂಗ್ರಹ ಮಾಡಿ ಈಗಾಗಲೇ ಅಲ್ಲಿ ಒಂದು ಪರೀಕ್ಷೆ ನಡೀತಾ ಇದೆ. ಇದೀಗ ಶುಗರ್ ಜೆಲ್ಲಿ ಕ್ಯಾಂಡಿಗೆ ಸಂಬಂಧಪಟ್ಟಂತೆಯೂ ಕೂಡ ಪರೀಕ್ಷೆ ಆಗಲಿದೆ.